ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಏನಾಯ್ತು ಅಂತಂದ್ರೆ ಒಂದು ಕಸ್ಟಮರ್ ಬಂದ್ಬಿಟ್ಟು ಪ್ರೆಸೆಂಟ್ ಆಗಿ ಬಂದು ಏನಂತ ಹೇಳಿದ್ರು ಅಂತಂದ್ರೆ ನನ್ನ ಫೋನ್ ಯೂಸ್ ಮಾಡ್ತಾ ಸಡನ್ ಆಗಿ ಫೋನ್ ಡೆಡ್ ಆಗ್ಬಿಡ್ತು. ಇದು ಆನ್ ಆಗ್ತಿಲ್ಲ, ಸ್ವಿಚ್ ಆಫ್ ಮಾಡಿದೆ, ಸ್ವಿಚ್ ಆಫ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ, ಡೆಡ್ ಕಂಪ್ಲೀಟ್ ಆಗಿ ಆಫ್ ಆಗಿದೆ ಫೋನು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟು ಕೊಟ್ಟೋಗಿದ್ದಾರೆ. ಬಟ್ ಆಮೇಲೆ ಏನಂತಂದ್ರೆ ಅವರಿಗೆ ಡಾಟಾನು ಸಖತ್ ಇಂಪಾರ್ಟೆಂಟ್ ಅಂತೆ, ಫೋನಲ್ಲಿ ಏನೇನೆಲ್ಲ ಇದೆಯಂತೆ ಅವ್ರಿಗೆ ಬೇಕಾಗಿರೋದು, ತುಂಬಾ ಬೇಕಾಗಿರೋದು, ಅದನ್ನ ಏನಾಗಿದೆ, ಯಾವ ಸಿಚುವೇಶನ್ ಇದೆ ಅಂತ ಹೇಳ್ಬಿಟ್ಟು ಫೋನು ಕೇಳೋಣ ಬನ್ನಿ. ಇದು ಆಕ್ಚುಲಿ OnePlus 8T ಮೊಬೈಲು. ಸಡನ್ ಆಗಿ ಡೆಡ್ ಆಗಿದೆ ಅಂತ ಕಸ್ಟಮರ್ ಕೊಟ್ಟಿದ್ದಾರೆ ಮೊಬೈಲು. ಸೊ ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತ. ಹಾಗೆ ಕಂಟಿನ್ಯೂ ಮಾಡ್ತಾ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಏನಾಗಿದೆ ಇಶ್ಯೂ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಓಕೆನಾ. ಈಗ DC ಯಲ್ಲಿ ಕನೆಕ್ಷನ್ ಚೆಕ್ ಮಾಡೋಣ. ಸರಿ, ವೋಲ್ಟೇಜ್ ಏನು ಬರುತ್ತೆ, ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡೋಣ. ಸೊ ಅದ್ರ ಮೇಲೆ ಇದು 04 ಮಾಡಲು ತುಂಬ ಚೆನ್ನಾಗಿದೆ. ವಿತೌಟ್ ಮೈಕ್ರೋಸಾಫ್ಟು ಡೋರಲ್ಲಿ ಇದು ರ್ಯಾಮ್ ಮತ್ತು ಸ್ವಿಚ್ ಓಪನ್ ಮಾಡೋಣ. ಫಸ್ಟು ರ್ಯಾಮ್ ಓಪನ್ ಮಾಡೋಣ. 180 ಡಿಗ್ರಿಯಲ್ಲಿ ಹೀಟಿಂಗು ಟ್ರೈ ಮಾಡಿ. ಒಂದು 30 ಸೆಕೆಂಡ್ ಹೀಟ್ ಮಾಡಬೇಕಾಗುತ್ತೆ. ಹೀಟ್ ಮಾಡಿದ ನಂತರ ರ್ಯಾಮ್ ಓಪನ್ ಮಾಡೋಣ ಸೇಫಾಗಿ. ಓಕೆ, ರೆಡಿ ಇದೆ ರ್ಯಾಮ್ ಓಪನ್ ಆಗೋಕ್ಕೆ. ಟೆಂಪ್ರೇಚರ್ ಬಂದ್ಬಿಟ್ಟು 380, 60 ಏರು. ಸಿಪಿ ಕೂಡ ರೆಡಿ ಇದೆ. ಸಿಪಿ ಕೂಡ ರೆಡಿ ಇದೆ. ಸೇಫ್ ಮೆಥಡಲ್ಲಿ ಸಿಪಿ ಕೂಡ ಓಪನ್ ಆಗಿದೆ. 50 ಸೆಕೆಂಡ್, 50 ಅಂಡರ್ 50 ಸಿಪಿ ಮತ್ತು ರ್ಯಾಮ್ ಸೇಫ್ ಮೆಥಡಲ್ಲಿ ಓಪನ್ ಆಗಿದೆ. ಸೊ ಕಸ್ಟಮರ್ ರೇಟ್, ಸೊ ಅದರಿಂದ ಸೇಫ್ ಮೆಥಡಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಸೊ ಮೈಕ್ರೋಸ್ಕೋಪಲ್ಲಿ ಟಿವಿಯಲ್ಲಿ ನೋಡ್ಬೋದು ನೀವು, ಸೇಫ್ ಮೆಥಡಲ್ಲಿ. ಸೊ ಇವಾಗ ಕ್ಲೀನಿಂಗ್ ಪ್ರೊಸೆಸ್. ಫಸ್ಟ್ ನಾವು ಪೇಸ್ಟ್ ಅಪ್ಲೈ ಮಾಡಬೇಕು. ಆನಂತರ ಸಾಲ್ಡ್ರಿಂಗ್ ಐರನ್ನಿಂದ PPD ಸ್ವಲ್ಪ ಮೆಲ್ಟ್ ಮಾಡಿ ರೀಸಾಲ್ಡ್ರಿಂಗ್ ಮಾಡ್ಕೋಬೇಕು. ಆಗಿದೆ. ಸೊ ಈಗ ಮತ್ತೆ CPU ಮತ್ತು ರ್ಯಾಮ್ನ ರಿವರ್ಕ್ ಮಾಡೋಣ. ಕ್ಲೀನಿಂಗ್ ಮತ್ತು ರಿಬೋಲ್ ಮತ್ತು ರೀಸ್ಟಾರ್ಟ್.
ಸೊ ಡನ್, ಮೊಬೈಲ್ ಕಂಪ್ಲೀಟ್ ಆನ್ ಆಗುತ್ತೆ. ಚಾರ್ಜಿಂಗ್ ಸಿಂಬಲ್ ಬಂದಿದೆ ಅಂದರೆ ಕಂಪ್ಲೀಟ್ ಆನ್ ಆಗುತ್ತೆ. ಮತ್ತು ಕಸ್ಟಮರ್ಗೆ ಡಾಟಾ ಕೂಡ ಸೇಫ್ ಆಗಿ ಡಾಟಾ ಸಿಗುತ್ತೆ. ಕಸ್ಟಮರ್ಗೆ ಸಡನ್ನಾಗಿ ಆಫ್ ಆಗಿತ್ತು ಈ ಮೊಬೈಲು. 86% ಚಾರ್ಜ್ ಇದೆ. ಈಗ ಮೊಬೈಲ್ ಆನ್ ಮಾಡ್ತೀನಿ. ಸಿಂಬಲ್ ಲೋಗೋ ಬಂದಿದೆ. ಸೊ ವೆಯ್ಟ್ ಮಾಡೋಣ. ಸೆಕೆಂಡ್ ಲೋಗೋ ಬಂದಿದೆ. ಓಕೆ ಡನ್. ಕಸ್ಟಮರ್ಗೆ ಪಾಸ್ಪೋರ್ಟ್ ಸಮೇತ ಓಪನ್ ಆಗಿದೆ ಅಂದರೆ ಕಸ್ಟಮರ್ ಡಾಟಾ ಕಂಪ್ಲೀಟ್ ಸೇವ್ ಆಗಿದೆ, ಸೇಫ್ ಆಗಿದೆ. ಸೊ ಕೊರಿಯರ್ ಆಪ್ಷನ್ ಇದೆ ನಮ್ಮಲ್ಲಿ. ಪ್ಲಸ್ ಎಲ್ಲ ರೀತಿ ಮೊಬೈಲ್ ರೆಡಿ ಮಾಡ್ತೀವಿ. ಐಫೋನ್ ಮತ್ತು ಆ್ಯಂಡ್ರಾಯ್ಡ್ ಮತ್ತು ಮ್ಯಾಕ್ಬುಕ್ ಕೂಡ ಮಾಡ್ತೀವಿ. ಸೊ ಕೊರಿಯರ್ ಆಪ್ಷನ್ ಕೂಡ ಇದೆ. ಸೊ ನಮ್ಮ ಅಡ್ರೆಸ್ಗೆ ನೀವು ಲೊಕೇಶನ್ಗೆ ಬರ್ಬೋದು ಡೈರೆಕ್ಟಾಗಿ. ಮತ್ತು ಕೊರಿಯರ್ ಕೂಡ ಆಪ್ಷನ್ ಇದೆ. ಥ್ಯಾಂಕ್ ಯು. ಫೈನಲ್ ಆಗಂತೂ ಕಸ್ಟಮರ್ಗಂತೂ ಡಾಟಾ ಅಂತ ಒಂದೊಂದು ಹೇಳ್ತಿದ್ರು. ಅದಂತೂ ಕಂಪ್ಲೀಟಾಗಿ ಡಾಟಾ ಕರೆಕ್ಟಾಗಿ ಸಿಕ್ಕೈತೆ. ಅದಾದಮೇಲೆ ವರ್ಕ್ ಅಂತೂ ನೋಡಿದ್ರಲ್ಲ ಹೆಂಗಿತ್ತು ವರ್ಕ್ ಅಂತ. ಎಕ್ಸ್ಪೀರಿಯನ್ಸಿಂದಾಗಿ ಇದನ್ನ ಮಾಡೋದಕ್ಕೆ ಸಾಧ್ಯ. ಅದನ್ನ ಬಿಟ್ಟು ನಿಮಗೂ ಇದೇ ಥರ ಫೋನ್ಗಳು ನಿಮ್ಮದು ಡೆಡ್ ಆಗಿತ್ತು, ಪ್ರಾಬ್ಲಮ್ ಇತ್ತು, ಏನಾದರೂ ರೀಸನ್ ಇತ್ತು ಅಂತಂದರೆ ನೀವು ಒಂದೇ ಕೆಲಸ, ಸೀದಾ ಬ್ಲೂ ಸ್ಟಾರ್ ಮೊಬೈಲ್ನ ಕಾಂಟ್ಯಾಕ್ಟ್ ಮಾಡಿ, ಕೊರಿಯರ್ ಮಾಡಿ ಕಳಿಸಿ. ಎಲ್ಲರೂ ಇದ್ರೂ ಪರವಾಗಿಲ್ಲ, ದೇಶಾಂತರ ಇದ್ರೂ ಪರವಾಗಿಲ್ಲ, ಕೊರಿಯರ್ ಮಾಡಿ ಮತ್ತೆ ರೆಡಿ ಮಾಡಿ ಪಕ್ಕಾ ಮಾಡಿಬಿಟ್ಟು ಕೊರಿಯರ್ ಮಾಡೋ ಜವಾಬ್ದಾರಿ ನಮ್ಮದು. ಲೊಕೇಶನ್ ಎಲ್ಲ ಡೀಟೇಲ್ಸ್ ಎಲ್ಲ ಅಲ್ಲಿ ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಬಾಯ್.